ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2025 ಅಪ್ಡೇಟ್ ನಿಮ್ಮ ಸ್ವಾಗತ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿಗೆ ಜಸ್ಟ್ ನೀಟ್ ರಿಸಲ್ಟ್ ಬಿಟ್ಟು ಹಾಫ್ ಆನ್ ಅವರ್ ಆಯಿತು. ಈಗ ಜಸ್ಟ್ ಚೆಕ್ ಮಾಡ್ಕೊಳ್ಳಿ ನಿಮ್ದು ಏನು ರ್ಯಾಂಕ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಅಲ್ಲಿ ಎರಡು ಕೊಟ್ಟಿದ್ದಾರೆ, ಒಂದು ಕ್ಯಾಟಗರಿ ರ್ಯಾಂಕು, ಇನ್ನೊಂದು ಆಲ್ ಇಂಡಿಯಾ ರ್ಯಾಂಕು. ಫ್ರೆಂಡ್ಸ್, ನಮ್ಮ ಸ್ಟೇಟಲ್ಲಿ ಕನ್ಸಿಡರ್ ಮಾಡೋದು ಆಲ್ ಇಂಡಿಯಾ ರ್ಯಾಂಕು. ಕ್ಯಾಟಗರಿ ರ್ಯಾಂಕ್ ಅಂದರೆ ಏನಂದರೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಮದು ಕ್ಯಾಟಗರಿಗೆ ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಅಂತ ಅರ್ಥ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಮ ಕ್ಯಾಟಗರಿಯವ್ರಿಗೆ ಎಷ್ಟು ಜನ ಇದ್ದಾರೆ, ಟೋಟಲ್ ಎಷ್ಟು ಜನದಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಅಂತ ಅರ್ಥ. ಬಟ್ ಎಲ್ಲ ಸ್ಟೇಟಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ನೇ ಕನ್ಸಿಡರ್ ಮಾಡೋದು. ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂದರೆ ಆಲ್ ಓವರ್ ಎಷ್ಟು ಜನ ಬರೆದಿದ್ದಾರಲ್ಲ ಅದರಲ್ಲಿ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಈಗ ನಮ್ದು ಕರ್ನಾಟಕದ ಏನು ಬರೋದಾದರೆ ಫ್ರೆಂಡ್ಸ್, ಈಗ ಏನು ಮಾಡ್ತಾರೆ ಅಂದರೆ ಕೆ ಅವರು ರಿಜಿಸ್ಟ್ರೇಷನ್ ಬಿಡ್ತಾರೆ, ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಅಂತ ಬಿಡ್ತಾರೆ. ಆ ನೀಟ್ ರಿಜಿಸ್ಟ್ರೇಷನಲ್ಲಿ ನೀವೇನು ಮಾಡಬೇಕಂದ್ರೆ ಜಸ್ಟ್ ಯಾರು ಆಲ್ರೆಡಿ KCT ಬರ್ದಿದ್ದಲ್ಲ ಜಸ್ಟ್ ನೀವು ನೀಟ್ ರೋಲ್ ನಂಬರ್ಗೆ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕು. ಆಮೇಲೆ ಯಾರು ಓನ್ಲಿ ನೀಟ್ ಬರ್ದಿದ್ದಿಲ್ಲ ನೀವು ನೀಟ್ ರಿಜಿಸ್ಟ್ರೇಷನ್ ಮಾಡಬೇಕು. ನೀಟ್ ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ಏನು ಮಾಡ್ತಾರೆ ನಮ್ಮ KE ಅವರು ಕರ್ನಾಟಕದಲ್ಲಿ ಎಷ್ಟು ಜನ ನೀಟ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಒಂದು ಲಿಸ್ಟ್ ಬಿಡ್ತಾರೆ. ಅದಕ್ಕೆ ನೀವು ಸ್ಟೇಟ್ ರ್ಯಾಂಕ್ ಅಂತ ಅನ್ಕೋಬೋದು. ಅಲ್ಲಿ ಒಂದು ರ್ಯಾಂಕಿಂದ ಹಿಡಿದು ಎಂಡ್ ತನಕ ಇಲ್ಲಿ ತನಕ ಯಾರು ಜನ ರಿಜಿಸ್ಟರ್ ಮಾಡಿದಾರಲ್ಲ ಎಷ್ಟು ಜನ ಮಾಡಿದಾರ ಟೋಟಲು ಒಂದು ಲಿಸ್ಟ್ ಕೊಡ್ತಾರೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ, ನಮ್ಮ ಸ್ಟೇಟಲ್ಲಿ ನಿಮ್ದು ರ್ಯಾಂಕ್ ಎಷ್ಟಿದೆ ಅಂತ ಗೊತ್ತಾದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನಂಗೆ ಸೀಟ್ ಸಿಗುತ್ತೋ ಇಲ್ಲೋ ಅಂತ. ಕಟಾಪು ಎಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು. ಕಟಾಪ್ ಅಂದರೆ ನಮ್ಗೆ ಲಾಸ್ಟ್ ಎಲ್ಲಿ ತನಕ ಬಂದರೆ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಬಂದರೆ ಸಿಗ್ಬೋದು ಅಂತ ಅರ್ಥ. ಫ್ರೆಂಡ್ಸ್, ಇವಾಗ ಏನು ಆಲ್ ಇಂಡಿಯಾ ರ್ಯಾಂಕ್ ಬಂದರೆ ನೀವು ಒಂದು 3 ಲ್ಯಾಕ್ ಬಂದರೂ 4 ಲ್ಯಾಕ್ ಬಂದಿರ್ಬೋದು, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಇವಾಗ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ 3 ಲ್ಯಾಕ್ ಒಳಗಡೆ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ 2 to 3 ಲ್ಯಾಕ್ ಬಂದಿದೆ ಅಂದ್ಕೊಳ್ಳಿ. ಆ 2 to 3 ಲ್ಯಾಕ್ ಒಳಗಡೆ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಎಷ್ಟು ರ್ಯಾಂಕ್ ತೊಗೊಂಡಿದ್ದಾರೆ ಅಂತ ಅದು ಮ್ಯಾಟ್ರ್ ಆಗುತ್ತೆ. ಅದ್ರ ಮೇಲೆ ನಾವು ಕನ್ಸಿಡರ್ ಮಾಡಿ. ಯಾಕಂದ್ರೆ ನಮ್ಮ ಸ್ಟೇಟಿಗೆ ಸಪ್ರೇಟಾಗಿ 85% ಕೋಟಾ ಇದೆ ಅಲ್ವಾ. ಸೊ ನೀವು ಅದಕ್ಕಷ್ಟೇ ಎಲಿಜಿಬಲ್ ಇರ್ತೀರ. ಸೊ 15% ಬೇರೆ ಸ್ಟೇಟ್ ಅವ್ರು ಬರ್ತಾರೆ. ಅದಕ್ಕೋಸ್ಕರ ನಿಮಗೆ ಗೌರ್ಮೆಂಟು ಸೆಮಿ ಗೌರ್ಮೆಂಟ್ ಎಲ್ಲ ಮಾಡಬೇಕಂದ್ರೆ ನಮ್ಮ ಸ್ಟೇಟಲ್ಲಿ ನಿಮ್ಗಿಂತ ಕಡಿಮೆ ಜನ ಇರಬೇಕು. ನಿಮ್ಮ ಕ್ಯಾಟಗರಿಯವರು ಅಥವಾ ಹೈದರಾಬಾದ್ ಕೋಟಾ ಆಗಿರ್ಬೋದು, SC ST ಆಗಿರ್ಬೋದು, ಕನ್ನಡ ಮೀಡಿಯಮ್, ರೂರಲ್ ಮೀಡಿಯಮು, ಇದ್ರದ್ದೆಲ್ಲರದು ಯಾರೂ ಇಲ್ಲ ಅಂದರೆ ನಿಮ್ಗೆ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದೆಲ್ಲ ವೀಡಿಯೋ ಮಾಡ್ತೀನಿ ಕಟಾಪ್ ಬಗ್ಗೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ನಿಮಗೆ ಏನೋ ಪರ್ಸನಲ್ ಗೈಡೆನ್ಸ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್,